18 ವರ್ಷಗಳ ಕನಸು ಇದೀಗ ನನಸಾಗಿರೋದು. ನಮ್ಮ ಜೊತೆ ಇವತ್ತು ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. RCBಯ ಅಭಿಮಾನಿ ಮತ್ತು ನಿರೂಪಕ ಆಗಿರುವಂಥ ಸುಶಾನ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರು ಮಾತಾಡ್ತಾ ಹೋಗ್ತೀನಿ. ಸುಶಾನ್ ಹೇಳಿ, 18 ವರ್ಷಗಳ ನಂತರ RCB ಕಪ್ಪನ್ನು ಗೆದ್ದಿರುವಂಥದ್ದು. ಸೊ ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಶಾಂತ್ ಶೆಟ್ಟಿ ಅಂತ. ನಾನು 2 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ನಟನೆ ಮಾಡಿದ್ದೀನಿ. UI ಮತ್ತು ಡಿಟೆಕ್ಟಿವ್ ತೀಕ್ಷ್ಣ ಅಂತ. ಜೊತೆಗೆ ನಿರೂಪಣೆಯನ್ನು ಮಾಡ್ತೀನಿ. ನನ್ನದೇ ಆದಂಥ ಒಂದು ಚಾನಲ್ ಸ್ಪೀಕ್ ವಿತ್ ಸುಶಾನ್ ಅಂತದೆ. ಅದರಲ್ಲಿ ಸೆಲೆಬ್ರಿಟಿಗಳ ಒಂದು ಮಾತುಕತೆ ಮಾಡ್ತೀನಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಹೆಮ್ಮೆಯ RCB ಅಭಿಮಾನಿ ಅಂತ ಭಾಳ ಖುಷಿಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಈ ವರ್ಷ ಒಂದು ವಿಚಾರನ ಪ್ರೂವ್ ಮಾಡೋದಕ್ಕೆ ತುಂಬ ರೈಟ್ ಟೈಮ್ ಅಂತ ನನಗೆ ಅನಿಸುತ್ತೆ. ಸೊ ಇದು ನನ್ನ ಪುಟ್ಟ ಪರಿಚಯ. ಮತ್ತು ಇನ್ನೊಂದು ಕಾಂಟ್ರವರ್ಸಿ ವಿಚಾರ ಅಂತ ಬಂದಾಗ ನೀವು ಪಬ್ಲಿಸಿಟಿ ಇರ್ತೀರಾ. ಸೊ ಆ ಬಗ್ಗೆ ಏನು ಹೇಳ್ತೀರಾ ಅಂತ. ಕೆಲವು ಸತಿ ಕಾಂಟ್ರವರ್ಸಿ ಅನ್ನುವಂಥದ್ದು ನಾವು ಮಾಡಲ್ಲ. ನಾವೇನೋ ಒಂದು ಹೇಳ್ತೀವಿ, ಆ ಸ್ಟೇಟ್ಮೆಂಟನ್ನು ಒಂಚೂರು ತಿರುಚಿ ಮುರುಚಿ ಅದು ದೊಡ್ಡ ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ. ನೀವು ಹೇಳ್ದಂತೆ ಹಿಂದೆ 1 ವರ್ಷದ ಹಿಂದೆ RCB ಮತ್ತು ಚೆನ್ನೈಯ ಒಂದು ಫೈನಲ್ ಮ್ಯಾಚ್ ಆಗಬೇಕಾದ್ರೆ, ಅಂದರೆ ಕ್ವಾಲಿಫೈಯಿಂಗ್ ಸ್ಟೇಜ್ ಇರಬೇಕಾದ್ರೆ ನಾನೊಂದು ಸ್ಟೇಟ್ಮೆಂಟ್ ಹೇಳಿದ್ದೆ. ನಾನು RCB ಅಭಿಮಾನಿ, ಆದರೆ ನಾನು ಪಟ್ಟ ಧೋನಿ ಅಭಿಮಾನಿ ಅಂತ ಹೇಳಿದ್ದೆ. ಸೊ ಆ ವಿಚಾರವಾಗಿ ಜನ ತುಂಬ ಪ್ರಶ್ನೆಗಳನ್ನು ಎತ್ತಿದ್ರು. ಅದು ಹೆಂಗೆ RCB ಅಭಿಮಾನಿ, ಧೋನಿ ಅಭಿಮಾನಿ ಅಂತ ಯಾಕೆ ಇರಬಾರ್ದು? ಯಾಕಂದರೆ ನಾನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅಭಿಮಾನಿ. ಸೊ ಆ ಕಾರಣದಿಂದ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳ್ಕೊತೀನಿ, ನಾನು ಧೋನಿ ಅಂತ ವ್ಯಕ್ತಿ ಬಂದರೆ ಧೋನಿಯವರ ಅತಿ ದೊಡ್ಡ ಅಭಿಮಾನಿ. ವಿರಾಟ್ ಕೊಹ್ಲಿ, ಧೋನಿ ಇಬ್ಬರನ್ನ ಪಕ್ಕ ನಿಲ್ಲಿಸಿದ್ರು ಸಹ ಯಾರು ಆಟೋಗ್ರಾಫ್ ಬೇಕು ಅಂತಂದರೆ ನಾನು ಫಸ್ಟು ಧೋನಿ ಅವ್ರದ್ದೇ ಆಟೋಗ್ರಾಫ್ ಕೇಳ್ತೀನಿ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು, ಈಗ ನಾವು ಹೆಂಗೆ ಗಾಡ್ ಆಫ್ ಕ್ರಿಕೆಟ್ ಅಂತ ಸಚಿನನ್ನು ಕರಿತೀವಿ, ಈ ಒಂದು ಕಾಲಮಾನದಲ್ಲಿ ಯಾವುದಾದ್ರೂ ವ್ಯಕ್ತಿನ ನಾನು ಗಾಡ್ ಅಂತ ಕರೆದ್ರೆ ಐ ವುಡ್ ಸೇ ನನಗದು ಧೋನಿ. ಯಾಕಂದರೆ ಅವರ ವ್ಯಕ್ತಿತ್ವ ಇಷ್ಟ. ಹಾಗಂತ ನಾನು ವಿರಾಟ್ ಕೊಹ್ಲಿನ ಯಾವುದೇ ಕಾರಣಕ್ಕೂ ಏಟ್ ಮಾಡಲ್ಲ. ಯಾಕಂದರೆ ಈಸ್ ಅನ್ ಅಗ್ರೆಸಿವ್ ಕ್ಯಾಪ್ಟನ್, ಹಿ ಹ್ಯಾಸ್ ಆಲ್ ದ ಎಬಿಲಿಟೀಸ್. ಆ್ಯಂಡ್ ನಾನು ಹಿಂದೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದೆಲ್ಲ ಇವತ್ತು ಸತ್ಯ ಆಗಿದೆ ಬ್ರದರ್. ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಯಾಕಂದರೆ ಹಿಂದೆ ನಾನು ಹೇಳಿದ್ದೆ, RCBಯಿಂದ ಯಾವಾಗ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ರಿಟೈರ್ಮೆಂಟ್ ತೊಗೊಂಡು ಬೇರೆಯವ್ರ ಕ್ಯಾಪ್ಟನ್ ಆಗ್ತಾರೆ, ಆವಾಗ RCB ಪಕ್ಕಾ ಗೆಲ್ಲುತ್ತೆ ಅಂತ. ಆ್ಯಂಡ್ ಇವತ್ತು ಅದು ಸತ್ಯ ಆಗಿದೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವರ ಗೇಮನ್ನು ಆಡುವಂಥ ಎಲ್ಲ ಒಂದು ಎಬಿಲಿಟಿ ಅವ್ರಿಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಇವತ್ತು RCB ಗೆದ್ದಿರುವಂಥದ್ದು. ಮತ್ತೊಂದು ಕ್ರಿಕೆಟ್ ಪ್ಲೇಯರ್ ಅಂತ ಬಂದಾಗ, IPL ಅಂತ ಬಂದಾಗ ಸಾಕಷ್ಟು ಜನದ ಬಳಿ ನೀವು ಆಟೋಗ್ರಾಫನ್ನು ತೆಗೆದುಕೊಂಡಿದ್ದೀರಾ. ಅದರಲ್ಲಿ ನಾನು ಆವಾಗಲೇ ಹೇಳಿದ್ರೆ, ನೀವು RCB ಅಂತ ಬಂದಾಗ ಅವ್ರ ಆಟೋಗ್ರಾಫ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಹೇಗೆ ಅಂತ? ಈಗ RCB ನೋಡಿದರೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ, ಅಲ್ಲೇ ಗೊತ್ತಾಗ್ತಾ ಇದೆ RCBಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅನ್ನೋದು. ಇದರ ಬಗ್ಗೆ ಏನು? ಸೊ ಬೇಸಿಕಲಿ ನನ್ನ ಒಂದು ಈ ಕ್ರಿಕೆಟಿಂಗ್ ಜರ್ನಿ ಅಂತಂತಾರಲ್ಲ, ನಿಜ ಹೇಳ್ಬೇಕಂದ್ರೆ ನನಗಿಂತ ನನ್ನ ತಮ್ಮ ಕ್ರಿಕೆಟಿನ ಅತಿ ದೊಡ್ಡ ಅಭಿಮಾನಿ. ನಾನೊಂದು ಸ್ವಲ್ಪ ಮೂವಿ ಬಫ್. ಬಟ್ ಅವರು ತಮ್ಮ ನೋಡ್ತಾ TV ನೋಡ್ತಾ ನನಗೂ ಹೇಗೋ ಒಂದು ಇಂಟ್ರೆಸ್ಟ್ ಉದ್ಭವವಾಯಿತು. ಅದಾದಮೇಲೆ ಧೋನಿ ಹೆಲಿಕಾಪ್ಟರ್ ಶಾಟು ಅದು ಇದು ನೋಡಿ ಇನ್ಸ್ಪೈರ್ ಆಗ್ತಾ ಬಂದೆ. ಅದಾದಮೇಲೆ ಈಗ ಹೆಂಗೆ IPL ಶುರು ಆಯಿತು, ಕಳೆದ ಒಂದು 4ರಿಂದ 5 ವರ್ಷ ಅಂತ ಹೇಳ್ಬೋದು. ಆವಾಗ ನಾನು ತುಂಬ ಪ್ಲೇಯರ್ಸ್, ಈಗ ಹೇಗೆ ನಾನು ಸೆಲೆಬ್ರಿಟಿ ಇಂಟ್ರ್ಯಾಕ್ಷನ್ ಮಾಡಿದಾಗ ಸೆಲೆಬ್ರಿಟೀಸ್ಗಳನ್ನು ಮೀಟ್ ಆಗ್ತಿದ್ದೆ. ಆ್ಯಕ್ಚುಲಿ ನಾನು ಕೇವಲ ಬಾಲಿವುಡ್, ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಸೆಲೆಬ್ರಿಟೀಸ್ಗಳನ್ನು ಮೀಟಾಗಿ ಹೈಯೆಸ್ಟ್ ಇಂಟರ್ವ್ಯೂ ಸ್ಟೋರ್ಗೆ 2ರಿಂದ 2.5 ಸಾವಿರ ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಆ ವಿಚಾರವಾಗಿ ನನಗೆ ಕ್ರಿಕೆಟಿಗರ ಮೇಲೂ ಸಹ ಪ್ರೇಮ ಹುಡ್ತು. ಸೊ ನನ್ನ ಜರ್ನಿ ಆ್ಯಕ್ಚುಲಿ ಶುರುವಾಗಿದ್ದು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆ ಹೇಳ್ಬೇಕಂದ್ರೆ. ನಿಮಗೆ ಈ ಕರ್ಚೀಫಿಂದ ಶುರುವಾಗಿರುವಂಥ ಜರ್ನಿ ನಂದು ಆ್ಯಕ್ಚುಲಿ ಆಟೋಗ್ರಾಫ್ದು. ಸೊ ಇದರಲ್ಲೂ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ, ಸೊ ಎಲ್ಲಿಂದ ಇದು ಬಂತು ಅಂದರೆ, ದಿಸ್ ವಾಸ್ ವೆರಿ ಸ್ಪಾಂಟೇನಿಯಸ್. ನೀವು ತಾಜ್ ಯಾವುದಾದ್ರೂ ದೊಡ್ಡ ಸ್ಟಾರ್ ಹೋಟ್ಲಿಗೆ ಅಂತ ಹೋದರೆ, ತಾಜ್ ಹೋಟ್ಲಿಗೆ ಆ ಥರ ಹೋದರೆ, ಅಲ್ಲಿ ನೀವು ವಾಶ್ರೂಮಿಂದ ಹೊರಗಡೆ ಬರಬೇಕಂದ್ರೆ ಒಂದು ದೊಡ್ಡ ಟವಲ್ ಸಿಗುತ್ತೆ ಕೈ ಒರೆಸ್ಕೊಳ್ಳೋದಕ್ಕೆ. ಸೊ ಆ ಥರ ನನಗೆ ಒಂದು ಆನ್ ಸ್ಪಾಟಲ್ಲಿ ನನಗೆ ಸಿಕ್ಕಂಥ ಒಂದು ಅಸೆಟ್ ಇದು. ಸೊ ಆವಾಗ ನನ್ನ ಕೈಲಿ ಒಂದು ಪೆನ್ ಇತ್ತು. ಸೊ ಪ್ರಾಬಬ್ಲಿ ದಿಸ್ ಸ್ಟಾರ್ಟೆಡ್ ಆ್ಯಕ್ಚುಲಿ ವಿತ್ ಚೆನ್ನೈ ಟೀಮೇ. ನಾನು ಲೀಲಾ ಪ್ಯಾಲೇಸ್ ಚೆನ್ನೈಗೆ ಹೋದಾಗ ಅಲ್ಲಿ ನಾನು ಆಟೋಗ್ರಾಫಿನ ಇದನ್ನು ಶುರು ಮಾಡಿದೆ. ನೀವು ಇಲ್ಲಿ ನೋಡ್ಬೋದು, ಇದು ಋತುರಾಜ್ ಗಾಯಕ್ವಾಡ್ ಅವರ ಆಟೋಗ್ರಾಫು, ಇದು ತುಷಾರ್ ದೇಶಪಾಂಡೆ ಅವ್ರದ್ದು. ಸೊ ಹೀಗೆ ಸುಮಾರು ಜನರದ್ದು ಇದರಲ್ಲಿದೆ. ನೀವು ನೋಡಿದ್ರೆ ಇದು ಮನೋಜ್ ಅವ್ರದ್ದು, ಮತ್ತು ಇದು ಮೊಯಿನ್ ಅಲಿ ಅವ್ರದ್ದು. ಮೊಯಿನ್ ಅಲಿ.
ಸೊ ಕೆಲವ್ದು ಹೆಸರು ಬರ್ತಿದ್ದೀನಿ. ಇದು ಹರ್ಷಲ್ ಪಟೇಲ್ ಅವ್ರದ್ದು. ಹರ್ಷಲ್ ಪಟೇಲ್ ಅವ್ರದ್ದು. ಸೊ ಈ ರೀತಿ ನನ್ನ ಆ್ಯಕ್ಚುಯಲ್ ಜರ್ನಿ ಶುರುವಾಗಿರೋದು. ಐ ಮೀನ್ ತೋರಿಸಿದ್ರು ಅವಾಗ. ಸೊ ಅದಕ್ಕೆ ನೆಕ್ಸ್ಟ್ ನಾನು ಬರ್ತೀನಿ. ಇದು ಸ್ಟಾರ್ಟಿಂಗ್ ಜರ್ನಿ ಶುರುವಾಗಿದ್ದು. ಅದಾದಮೇಲೆ ನನ್ನದೇ ಆದಂಥ ಕ್ಯಾಪ್ ಎಲ್ಲ ಮಾಡಿ ಕ್ಯಾಪಲ್ಲಿ ಆಟೋಗ್ರಾಫ್ಗಳು ಶುರುವಾಯಿತು. ಇದು ಸಹ ಒನ್ ಆಫ್ ದ ಇದು ಅಂಕಿತ್ ಅಂತ ಇದೆ, ಸಮ್ ಅಜಿಂಕ್ಯ ರಹಾನೆದು, ಇದು ಅಜಿಂಕ್ಯ ರಹಾನೆದು. ಸೊ ಈ ರೀತಿ ಇದು ವಿಜಯ್ ಕುಮಾರ್ ಅವ್ರದ್ದು. ಸೊ ಹೀಗೆ ಶುರು ಆಯಿತು. ಸೊ ಫ್ರಮ್ ದಿಸ್ ಎಲ್ಲಿಗೆ ಹೋಯಿತು ಅಂತಂದರೆ ಈ ವರ್ಷದಕ್ಕೆ ಬರ್ತೀನಿ. ಈ ವರ್ಷ ಏನಂದರೆ ನಾವೆಲ್ಲರೂ ಹೇಗೆ ಸ್ಟಾರ್ಟಿಂಗು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕ್ಯಾಮರಾದಲ್ಲಿ ಅಂದರೆ ಫೋನಲ್ಲಿ ಶುರು ಮಾಡ್ತೀವಿ, ಆಮೇಲೆ ಕ್ಯಾಮರಾ ಹೋಗ್ತೀವಲ್ಲ, ಅದೇ ರೀತಿ ನನ್ನ ಜರ್ನಿ ಸಹ. ಸೊ ನೋಡಿ ಈ ಥರದ್ದು ಪೋಸ್ಟರ್ ಇದಕ್ಕೆ ಶುರು ಆಯಿತು. ನಾನೇ ಇದನ್ನೆಲ್ಲ ಡಿಸೈನ್ ಮಾಡಿರೋದು. ಪೋಸ್ಟ್ರ್ ಮಾಡಿ ಈ ಥರ ಎಲ್ಲ ಪ್ಲೇಯರ್ಸ್ದು ಇದನ್ನು ಹಾಕ್ಬಿಟ್ಟು ಇಲ್ಲಿ ಸೈನ್ ಹಾಕ್ಬೇಕಂತ. ಇದೇ ನೀವು ಪಂಜಾಬ್ದು ಇದೆ ನನ್ನ ಹತ್ರ. ಸೊ ಆ ಪಂಜಾಬ್ ಟೀಮಲ್ಲಿ ಆಲ್ಮೋಸ್ಟ್ ಸುಮಾರು ಜನರದ್ದು ಸಿಗ್ನೇಚರ್ ಹಾಕ್ಕೊಂಡೆ. ಶ್ರೇಯಸ್ ಅಯ್ಯರ್ ಅವ್ರದ್ದು ಹಾಕ್ಕೊಂಡಿದ್ದೆ, ಎಲ್ಲರದ್ದು ಹಾಕ್ಕೊಂಡಿದ್ದೆ, ಅವ್ರ ಜೊತೆ ಫೋಟೋನು ತಗೊಂಡೆ. ಬಟ್ RCB ಅಂತ ಬಂದರೆ ನನಗೆ ಸಿಕ್ಕಿರುವಂಥದ್ದು ಒಂದು ಜೇಮ್ಸ್ ಪೈಪ್ ಅವರ ಒಂದು ಕೋಚ್ ಇದ್ದವರು. ಅದು ಬಿಟ್ಟರೆ ದ ಓನ್ಲಿ ಪರ್ಸನ್ ಐ ಗಾಟ್ ಇಸ್ ರಜತ್ ಪಾಟೀದಾರ್. ಆ್ಯಂಡ್ ಅದರಲ್ಲೂ ಪುಣ್ಯ ಏನಂತಂದರೆ, ಪುಣ್ಯನೋ ದುರಾದೃಷ್ಟನೋ ಗೊತ್ತಿಲ್ಲ, ಎಲ್ಲರ ಜೊತೆ ಆಟೋಗ್ರಾಫ್ ಸಿಕ್ಕಿದಾಗ ಅವ್ರ ಜೊತೆ ಒಂದು ಫೋಟೋ ಆಗಿರ್ಬೋದು, ವೀಡಿಯೋ ಆಗಿರ್ಬೋದು, ಆ ಥರ ಮಾಡ್ತಿದ್ದೆ. ಸೊ ನನ್ನ ಕೈ ಸ್ವಲ್ಪ ಆ ಟೈಮಲ್ಲಿ ಫ್ರ್ಯಾಕ್ಚರ್ ಇರೋದ್ರಿಂದ ಅವರು ಆಟೋಗ್ರಾಫ್ ತಾಜಲ್ಲಿ ಹಾಕ್ಬಿಟ್ಟು ಹಿಂಗೆ ಪಾಸ್ ಆಗಿಬಿಟ್ರು, ಅವ್ರ ಜೊತೆ ಫೋಟೋ ಸಿಕ್ಕಿಲ್ಲ. ಬಟ್ ಆಲ್ ದ ಬೆಸ್ಟ್ ಬಾಯ್ ಅಂದೆ, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ಬಿಟ್ಟು ಹೋದರು. ಅದು ಒಂದು ಖುಷಿ ಇದೆ. ಅದಾದಮೇಲೆ ನಾನು ಭೇಟಿಯಾಗಿದ್ದು ಭುವನೇಶ್ವರ್ ಕುಮಾರನ್ನು. ಸೊ ಭುವನೇಶ್ವರ್ ಕುಮಾರನ್ನು ಭೇಟಿ ಆಗಿಬಿಟ್ಟು ಅವ್ರ ಜೊತೆ ಒಂದು 2-3 ಮಿನಿಟ್ಸ್ ಮಾತಾಡೋ ಅವಕಾಶ ಸಿಕ್ತು ನನಗೆ. ಅಲ್ಲಿ ಏನು ಮಾತಾಡಿದೆ ಅಂತಂದರೆ, ನಂದೇನು RCB ಜೊತೆ ನಾನು ಪಂಜಾಬ್ ಜೊತೆ ಹಿಂದೆ ಕೊಲಾಬ್ರೇಷನ್ ಮಾಡಿದ್ದೆ, ಆ ಜಿತೇಶ್ ಶರ್ಮಾ ಕ್ಲಿಪ್ ಬಗ್ಗೆ, ಮತ್ತು ಇನ್ನೊಂದು ಏನು ನಾವು ಸಸ್ಪೆನ್ಸ್ ಎಂಡ್ ಮಾಡ್ತೀವಿ, ಇದು ವಿರಾಟ್ ಕೊಹ್ಲಿಗೆ ತಲುಪಬೇಕು ಅನ್ನೋ ವಿಚಾರದ ಬಗ್ಗೆ, ಅದ್ರ ಬಗ್ಗೆ 2 ಮಾತಾಡಿದ್ದೆ. ಆ್ಯಂಡ್ ಬಾಯ್ ಅಭಿ ವಿರಾಟ್ ಬಾಯ್ ಆಯಾಗ ಉಸ್ಸೆ ಹಿ ದೇ ದೋ ಅಂತ ಅಂದರು. ಸೊ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇತ್ತು. ಆಮೇಲೆ ಎಂಡ್ವರೆಗೂ ವಿರಾಟ್ ಕೊಹ್ಲಿಗೋಸ್ಕರ ನಾನು ಐ ವೆಂಟ್ ಟಿಲ್ ಏರ್ಪೋರ್ಟ್ ಲಾಸ್ಟ್ ಡೇ ಹೋಗ್ಬೇಕಾದ್ರೆ, ಬಿಕಾಸ್ ವಿ ಡೋಂಟ್ ನೋ ಅವ್ರ ಸೆಮಿಫೈನಲ್ಸ್ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಹೋದೆ. ಇವತ್ತು ಸಕ್ಸಸ್ ಆಗಿ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಇದೆ, ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಬಟ್ ಮಳೆ ರಾಯ ಬಂದ್ಬಿಟ್ಟು ಎಲ್ಲ ಚೇಂಜ್ ಆಗ್ತದೆ. ಬಟ್ ಅದು ಈಗ ಕರೆಂಟ್ ಸ್ಟೇಟಸ್ ಬ್ರದರ್. ಹಾಂ ಹೇಳಿ. ಅಲ್ಲ ಇದ್ರ ತೊಗೊಳ್ಳಿಲ್ಲ ಕುಂಭಮೇಳದೊಂದು ನಾನು ಆವಾಗಲೇ ಕುಂಭಮೇಳದೊಂದು ಹೇಳಿದ್ರಿ ನೀವು. ಕುಂಭಮೇಳದಲ್ಲಿ ನೀವು RCB ಗೆಲ್ಲಬೇಕು ಅಂತಂದೇಳಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡಿ ದೇವ್ರ ಹತ್ರ ಬೇಡ್ಕೊಂಡೆಲ್ಲ ಬಂದರೆ ಅದ್ರ ಬಗ್ಗೆ ಹೇಳಿ. ಸೊ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಲಾಸ್ಟಿಗೆ ಸಸ್ಪೆನ್ಸ್ ರಿವೀಲ್ ಮಾಡೋಣ ಅಂತ. ಏನಂತಂದರೆ RCBಗೋಸ್ಕರ ಅಭಿಮಾನ ಜನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ. ಬಟ್ ನಾನು ಈ ಬಾರಿ ತೋರಿಸಿದಂಥ ಅಭಿಮಾನ ತುಂಬ ಡಿಫ್ರೆಂಟಾಗಿ ಇದೆ. ನಿಮ್ಗೆ ಗೊತ್ತಿದ್ರೆ ಏನು ಕುಂಭಮೇಳ ಆಯಿತು, ಅದು 144 ವರ್ಷಕ್ಕೆ ಒಂದು ಸಾರಿ ಆಗುವಂಥದ್ದು. ಆ್ಯಂಡ್ ಆ ಮಾಘ ಅಮಾವಾಸ್ಯೆ ಅನ್ನುವಂಥ ಒಂದು ಸಮಯದಲ್ಲಿ ಅದು 29ಕ್ಕೆ ಒಂದು ಸತಿ ಇತ್ತು, 2-3ಕ್ಕೆ ಒಂದು ಸತಿ ಇತ್ತು. ಅದಾದಮೇಲೆ 12ನೇ ತಾರೀಕು. ನಾನು 12ನೇ ತಾರೀಕು ಹೋಗಿರುವಂಥದ್ದು. ಆ ಮಾಘ ಅಮಾವಾಸ್ಯೆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಬ್ರಾಹ್ಮಿ ಮುಹೂರ್ತ ಅಂತಂದರೆ 4:30ಯಿಂದ 6 ಗಂಟೆ ಆ ಟೈಮಲ್ಲಿ. ಸೊ ಅಲ್ಲಿ ಋಷಿ ಮುನಿಗಳೆಲ್ಲ ಹೋಗಿ ಸ್ನಾನ ಮಾಡಿಬಿಟ್ಟು ಎದ್ದು ಬಂದಿರ್ತಾರೆ. ಆ ಟೈಮಲ್ಲಿ ಹೋಗಿ ನಾನು RCBಗೋಸ್ಕರ ಮನದಾಳದಿಂದ ಪ್ರಾರ್ಥನೆ ಮಾಡಿಬಿಟ್ಟು RCBಯ ಪೋಸ್ಟರನ್ನು ಕೆಳಗೆ ಮುಳುಗಿಸ್ಬಿಟ್ಟು, ನಿಮಗೆ ಇನ್ನೊಂದು ಇದು ತೋರಿಸ್ತೀನಿ ನಾನು. ಸೊ RCB ಪೋಸ್ಟರನ್ನು ನಾನು ಮುಳುಗಿಸ್ಬಿಟ್ಟು ಈ ಸತಿ RCB ಗೆಲ್ಲೇಬೇಕು, ಕಪ್ಪು ಗೆಲ್ಲೇಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಅಲ್ಲಿ ವ್ಯಕ್ತಪಡಿಸ್ಬಿಟ್ಟು ಅದಾದಮೇಲೆ ನಾನು ವಾಪಸ್ ಬಂದಿರೋದು. ಆ್ಯಂಡ್ ಆ ಟೈಮಲ್ಲೇ ನಿಮ್ಗೆ ಗೊತ್ತಿದ್ದಂತೆ ಕಾಲು ತುಳಿತ ಎಲ್ಲ ಆಗಿತ್ತು ಸ್ವಲ್ಪ ಮುಂಚೆ. ಬಟ್ ನಮ್ಮ ತಂದೆ ತಾಯಿ ನಿಜವಾಗ್ಲೂ ಹೋಗಬೇಡ ಅಂತ ಹೇಳಿದರು. ಬಟ್ ನನಗೊಂದು ಅಭಿಮಾನ ಅನ್ನೋದು ಯಾವ ಲೆವೆಲ್ಲಿಗಿತ್ತು ಅಂದರೆ, ಹಿಂದೆ ನಾನು ನಿಮ್ಗೆ ಹೇಳಿದ್ನಲ್ಲ, ಹಿಂದೆ ಒಂದು ಬೇರೆ ರೀತಿಯಲ್ಲಿ ಕಾಂಟ್ರವರ್ಸಿನ ತೋರಿಸೋ ಕಾರಣದಿಂದ ವಿಚಾರ ಏನು ಸತ್ಯ ಇದೆ ಅದು ಸತ್ಯವಾಗ್ಲೂ ಗೊತ್ತಾಗಲಿ ಅಂತ. ಐ ಥಿಂಕ್ ಇವತ್ತು RCB ಗೆಲುವಿಗೆ ಎಷ್ಟು RCBಯ ಪ್ಲೇಯರ್ಸ್ದು ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ, ಅಷ್ಟೇ ಈ ಒಂದು ಪ್ರೀತಿಯ ಪೂಜೆಯ ಕಾಂಟ್ರಿಬ್ಯೂಷನ್ ಇದೆ. ಯಾಕಂದರೆ ಬೇರೆ ಬೇರೆಯವರು ಇವತ್ತು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಮಾಡ್ತಾ ಇರ್ಬೋದು. ಬಟ್ ನಾನು ಈ ಒಂದು ಪ್ರೆಡಿಕ್ಷನನ್ನು ನಿಮ್ಮ ವೀಡಿಯೋಸ ನಾನು ನಿಮಗೆ ಕಾಪಿ ಕೊಡ್ತೀನಿ. ಯಾವತ್ತೋ ಹೇಳಿದ್ದೆ, ಇಟ್ ವಾಸ್ ಇನ್ ಫೆಬ್ರವರಿ ನಾನು ಹೇಳಿದ್ದು
RCB ಈ ಬಾರಿ 100% ಕಪ್ ಗೆಲ್ಲುತ್ತೆ ಅಂತ. ಆ್ಯಂಡ್ ಇವತ್ತು ಅವರು ಕಪ್ ಗೆದ್ದು ಬಂದಿದ್ದಾರೆ. ಅದಕ್ಕಿಂತ ಖುಷಿ ವಿಚಾರ, ಅದಕ್ಕಿಂತ ಹೆಮ್ಮೆ ವಿಚಾರ ಐ ಥಿಂಕ್ ಮತ್ತೊಂದಿಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಪ್ರತಿ ಸತಿ ನಾನು RCB ಗೆಲ್ಲಬೇಕು ಹಿಂಗಾಗಬೇಕು ಅಂತಂದಾಗ ಜನಕ್ಕೆ ನೀವು ಹೇಳಿದ್ರಲ್ಲ, ನಾನು ಕಾಂಟ್ರವರ್ಸಿ ಅಂತ ಮಾಡಲ್ಲ, ನಾನು ಆ್ಯಕ್ಚುಲಿ ಕೆಲವು ಸತಿ ಚಾಲೆಂಜ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಸತಿಯ ಚಾಲೆಂಜ್ ಏನಂತಂದರೆ ಆ್ಯಕ್ಚುಲಿ ನೋಡಿ, ಇದು ಆ್ಯಕ್ಚುಲಿ ಇದೇ ಪೋಸ್ಟರ್ ನಾನು ಮುಳುಗಿಸಿದ್ದು RCBನ ಇದರಲ್ಲಿ ಕುಂಭಮೇಳದಲ್ಲಿ. ಸೊ ಈ ಸತಿ ಚಾಲೆಂಜ್ ಏನು ಅಂತಂದರೆ, ಇದನ್ನು ತೋರಿಸಿದ್ನಲ್ಲ ನಾನು ನಿಮಗೆ, ನಮ್ಮ ಕೃಣಾಲ್ ಪಾಂಡ್ಯ ಅವರ ಒಂದು ಸಿಗ್ನೇಚರ್ ಇದು. ಸೊ ಇವರನ್ನು ಸಹ ಭೇಟಿಯಾಗಲಿಕ್ಕೆ ಅವಕಾಶ ಸಿಗ್ತದ್ದು ಮರ್ತೋಯ್ತು ನಾನು ನಿಮ್ಗೆ ಹೇಳೋದಕ್ಕೆ. RCBಯಲ್ಲಿ ಕೃಣಾಲ್ ಪಾಂಡ್ಯ ಅವ್ರನ್ನ ಪರ್ಸ್ನಲಿ ಭೇಟಿಯಾಗಿ ನೋಡಿ ಬೆಸ್ಟ್ ವಿಶಸ್ ಅಂತ ಬರೆದಿದ್ದಾರೆ. ಇದು ಅವರ ಲಾಸ್ಟ್ ಇಯರ್ ತಗೊಂಡಂಥ, ಬೇರೆ ಟೀಮ್ಗೆ ಆಡ್ತಾ ಇರಬೇಕಾದ್ರೆ ತಗೊಂಡಂಥ ಫೋಟೋ. ಆ ಫೋಟೋನ ಇಲ್ಲಿ ಫೋಟೋ ಹಾಕಿಬಿಟ್ಟು ಅವ್ರ ಜೊತೆ ತೊಗೊಂಡೆ. ನಾನು ತುಂಬ ಕ್ರಿಸ್ಪಾಗಿ ಇಲ್ಲಿದೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಅವರು ನೋಡಿದ ಕೂಡಲೇ ನಾನು ಹಾರ್ದಿಕ್ ಬಾಯ್ ಅಂತಂತಿದ್ದು, ಹಾರ್ದಿಕ್ ಬಾಯ್ ಮುಂಬೈ ಮೇ ಅಂತ, ಅಂದರೆ ನಾನು ಕನ್ಫ್ಯೂಸ್ ಆಗ್ಬಿಡ್ತೀನಿ ಇವ್ರು ಅಣ್ಣ ತಮ್ಮನ ಯಾವಾಗಲೂ. ಆಮೇಲೆ ಅವ್ರಿಗೆ ಪೋಸ್ಟರ್ ತೋರಿಸಾದ್ಮೇಲೆ ಅವರು ತುಂಬ ಖುಷಿಯಿಂದ ಬಂದ್ಬಿಟ್ಟು ನನಗೆ ಆಟೋಗ್ರಾಫ್ ಕೊಟ್ಟರು. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ನನಗೆ ಖುಷಿ ಇದೆ. ಆ್ಯಂಡ್ ಫೈನಲಿ ನಿಮ್ಗೆ ಹೇಳ್ದಂತೆ ಈ ಸತಿಯ ಚಾಲೆಂಜಿಗೆ ಬಂದೆ. ಸೊ ನೋಡಿ, ಇದು ಆ್ಯಕ್ಚುಲಿ ಪಂಜಾಬ್ ಗೆದ್ದರೆ ನಾನು ಹಾಕಿದಂಥ ಒಂದು ಚಾಲೆಂಜ್. ಸೊ ಇದರಲ್ಲಿ ಏನಿದೆ ಅಂದರೆ, ಇಫ್ ಪಂಜಾಬ್ ವಿನ್ಸ್ ದ ಫೈನಲ್ ಐ ವಿಲ್ ಫ್ಲೈ ಟು ಮುಂಬೈ ಆ್ಯಂಡ್ ಪ್ರಪೋಸ್ ಟು ಆರಿ ಆನ್ ಇನ್ಸ್ಟಾ ಲೈವ್ ಆ್ಯಂಡ್ ಟ್ರೈ ಟು ಮೇಕ್ ಹಿಮ್ ವೇರ್ ಆ್ಯನ್ RCB ಜರ್ಸಿ ಫಾರ್ ಅ ವೀಕ್ ಈವನ್ ಇಫ್ ಇಟ್ ರೂಯಿನ್ಸ್ ಹಿಸ್ ವೈಬ್. ನಿಮ್ಗೆ ಗೊತ್ತು ಈ ವ್ಯಕ್ತಿ ಎಷ್ಟು ಫೇಮಸ್ಸು, ಇನ್ಫ್ಲೂಯೆನ್ಸರು ಅಂತಂದ್ಬಿಟ್ಟು ಈ ಒಂದು ಚಾಲೆಂಜ್ ಹಾಕಿದ್ದೆ. ಚಾಲೆಂಜ್ ಯಾಕೆ ಹಾಕಿದ್ದೆ ಅಂತಂದರೆ, ನಂಗೆ ಗೊತ್ತು ಇದು ಆಗಲ್ಲ ಅಂತ, ನಾನು ಫಿಕ್ಸ್ ಆಗಿದ್ದೆ ಇದಾಗಲ್ಲ ಅಂತ. ಓಕೆ, ಆದರೂ ನಾನು ಇದರಲ್ಲಿ ತುಂಬ ಟ್ರಿಕ್ಕಿ ಇದೆ ಸ್ಟೇಟ್ಮೆಂಟು, ನೀವು ಓದಿದ್ರೆ. ಐ ವಿಲ್ ಫ್ಲೈ ಟು ಮುಂಬೈ ಆ್ಯಂಡ್ ಪ್ರಪೋಸ್ ಹಿಮ್ ಆನ್ ಇನ್ಸ್ಟಾ ಲೈವ್ ಆ್ಯಂಡ್ ಟ್ರೈ ಟು ಮೇಕ್ ಹಿಮ್ ವೇರ್. ಸೊ ಟ್ರೈ ಅಂತ ಕೊಟ್ಟಿದ್ದೀನಿ, ನಾಳೆ ಜನ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಸೊ ಆ ಥರ ಟ್ರಿಕ್ಕಿಯಾಗಿ ಕೊಟ್ಟಿದ್ದೀನಿ. ಬಟ್ RCB ಗೆದ್ದರೆ ದೆರ್ ಇಸ್ ಅ ಇಂಟ್ರೆಸ್ಟಿಂಗ್ ಥಿಂಗ್. ಸಿ, if RCB wins IPL 2025 final, I will recreate Bollywood song scene in full glam on Brigade Road, outfit, dance and attitude, and let Punjab Kings fan cry in peace. Besharam RCB, Besharam if RCB wins. ಸೊ ಈ ಒಂದು ಹ್ಯಾಶ್ಟ್ಯಾಗ್ ಇಟ್ಕೊಂಡು ಈ ಒಂದು ಚಾಲೆಂಜನ್ನು ನಾನು ಮಾಡಿದ್ದೀನಿ. ಆ್ಯಂಡ್ 100% ಆಗಿ ಈಗ RCB ಗೆದ್ದಿದೆ. RCB ಗೆದ್ದಿರೋದ್ರಿಂದ ಇದನ್ನು ನೆರವೇರಿಸ್ತೀನಿ. ಆ್ಯಂಡ್ ಜೊತೆಗೆ ನಾನು ಇನ್ನೊಂದು ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಆ್ಯಂಡ್ ದೇವರು ಇದ್ದರೆ ಇವತ್ತೆಲ್ಲ ಮಳೆಯಿಂದ ಎಲ್ಲ ಡಿಸ್ರಪ್ಷನ್ ಆಗಿದೆ. ಬಟ್ ಅದೊಂದು ಯೂನಿವರ್ಸಲ್ ಪವರ್ನ ಈಗ ಹಿಂಗೆ ನಾನು ಕುಂಭಮೇಳದ ಇದನ್ನು ನಂಬಿದೆ, ಇದೇ ಥರ ಒಂದು ಯೂನಿವರ್ಸಲ್ ಪವರ್ನ ನಂಬ್ತೀನಿ. ಐ ವಿಲ್ ಡೆಫಿನೆಟ್ಲಿ ಎಷ್ಟೊಂದು ಜನ ಮೀಟ್ ಆಗಿಬಿಟ್ಟಿದ್ದೀನಿ ಕ್ರಿಕೆಟರ್ಸ್ನ ಆಲ್ರೆಡಿ. ರಜಲ್ ಆಗಿರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು. ಕ್ರಿಸ್ ಗೇಲ್ ಜೊತೆಗೆ ಪಾರ್ಟಿನೇ ಮಾಡಿದ್ದೀನಿ ನಾನು ರೀಸೆಂಟ್ಲಿ, ಅದು ನನಗೆ ಖುಷಿ ವಿಚಾರ. ಸೊ ಬಟ್ ಮೀಟ್ ಆಗದೆ ಇರೋದಂದರೆ ಧೋನಿ ಮತ್ತು ವಿರಾಟ್ ಕೊಹ್ಲಿನ. ಸೊ ಐ ರಿಯಲಿ ಹೋಪ್ ಅವರು ಇಲ್ಲಿಂದ ವಾಪಸ್ ಹೋಗೋದಕ್ಕೂ ಮುಂಚಿತವಾಗಿ ನಾನು ವಿರಾಟ್ ಕೊಹ್ಲಿನ ಮೀಟ್ ಆಗಿ ಅವ್ರಿಗೋಸ್ಕರ ನಾನು ಆ್ಯಕ್ಚುಲಿ ಒಂದು ಕುಂಭಮೇಳದಿಂದ ಒಂದು ಪ್ರೀಷಿಯಸ್ ಗಿಫ್ಟ್ ತಂದಿದ್ದೀನಿ, ಅದನ್ನು ನಾನು ತೋರಿಸ್ಲೇಬೇಕು. ಸೊ ಸಿ, ದಿಸ್ ಇಸ್ ದ ವಾಟರ್ ಆಫ್ ಕುಂಭಮೇಳ. ಅಲ್ಲಿಂದ ತಗೊಬಂದಿದ್ದು ನಾನು. RCB ಅವರು ಯಾವಾಗ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ಸೋಲ್ತಾ ಇದ್ರು ಆವಾಗೂ ಸಹ ಈ ನೀರನ್ನು ಹೋಗ್ಬಿಟ್ಟು ಅಲ್ಲಿ ಚಿಮ್ಮಿಸಿದೆ, ದೇವರೇ ನಮ್ಮ RCBಗೆ ಗೆಲುವು ಬರಲಿ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಇದನ್ನು ಇನ್ನೂ ಏನಕ್ಕೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ಆ ಒಂದು ಎಮೋಷನ್ ಇದೆಯಲ್ಲ, ಲೈಕ್ ಇಟ್ ಕಾಂಟ್ ಬಿ ಎಕ್ಸ್ಪ್ರೆಸ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಶೋನ್ ಕೆಲವು ವಿಚಾರಗಳನ್ನು. ಸೊ ನಾನು ಇದ್ರ ಮೂಲಕ ಅವ್ರಿಗೆ ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ನಾನು ಬರೀ ಅವ್ರಿಗಷ್ಟೇ ಅಲ್ಲ, ಈವನ್ ನಿಮ್ಗೆ ಗೊತ್ತಿದ್ರೆ ಮೇ ತಾರೀಕಲ್ಲಿ ಅನುಷ್ಕಾ ಅವ್ರದ್ದು ಬರ್ಡೇ ಇತ್ತು. ಸೊ ಇದು ಅನುಷ್ಕಾ ಅವ್ರಿಗೋಸ್ಕರ ನಾನು ಮಾಡಿರುವಂಥದ್ದು. ಸೊ ಇದು ಅನುಷ್ಕಾ ಶರ್ಮಾ, ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ IPL ಟೈಮಲ್ಲಿ ಚೆನ್ನೈ ವರ್ಸಸ್ RCB ಏನು ಫೈನಲ್ ಆಯಿತು, ಆವಾಗ ಈ ಕಡೆ ಅನುಷ್ಕಾ ಶರ್ಮಾ ಇದ್ದರು, ಈ ಕಡೆ ಧೋನಿ ಹೆಂಡ್ತಿ ಅವರಿದ್ದರು. ಸೊ ಆ ಥರ ನಾನು ಮ್ಯಾಚ್ ನೋಡೋ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಆ್ಯಂಡ್ ಅನುಷ್ಕಾ ಅವ್ರದ್ದು ಪೆಟ್ ನೇಮ್ ಬಂದು ನುಸ್ಕಿ ಅಂತ.
ಸೊ ಆಲ್ಮೋಸ್ಟ್ ನಾನು ಎಲ್ಲ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡಿರೋದ್ರಿಂದ ಈಗ ವಿರಾಟ್ ಅವ್ರ ಮನ್ಸು ಗೆಲ್ಲಬೇಕಂದ್ರೆ ಅನುಷ್ಕಾ ಅವ್ರ ಮನ್ಸು ನಾನು ಫಸ್ಟ್ ಗೆಲ್ಲಬೇಕು ಅಂತ ನನಗೆ ಗೊತ್ತು. ಸೊ ಅದಕ್ಕೆಲ್ಲ ಪ್ರಿಪೇರ್ಡಾಗಿ ರೆಡಿ ಆಗಿದ್ದೀನಿ. ಮೊನ್ನೆ ಸಹ ಭುವನೇಶ್ವರ್ ಕುಮಾರ್ ಅವ್ರನ್ನೂ ನಾನು ಆ್ಯಕ್ಚುಲಿ ಮೀಟ್ ಆಗಿದ್ದೆ. ನಾನು ನಿಮ್ಗೆ ಹೇಳೋದಂತೆ ಅವ್ರ ಜೊತೆ ಫೋಟೋ ತಗೋಬೇಕಾದ್ರೂ ಒಂದು ಟ್ರಿಕ್ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಇಂಟರ್ವ್ಯೂ ಮುಗಿಯೋಕ್ಕೂ ಮುಂಚೆ. ನೀವು ಯಾರ್ದಾರು ಸೆಲೆಬ್ರಿಟಿನ ಹೋಗಿ ಅಂದರೆ ಆರ್ಟಿಸ್ಟು ಸೆಲೆಬ್ರಿಟಿನೋ ಅಥವಾ ಕ್ರಿಕೆಟರ್ನೋ ಮೀಟ್ ಆಗ್ಬೇಕಂದ್ರೆ ಅವ್ರ ವೈಫ್ ಏನಾದರೂ ಇನ್ಫ್ಲುಯೆನ್ಸರ್ ಹಂಗೇನಾದರೂ ಇದ್ದರೆ ನೀವು ಅವ್ರ ಮನ್ಸನ್ನು ಗೆದ್ದರೆ ಅಥವಾ ಅವ್ರ ಫ್ಯಾನ್ ನೀವಾಗಿದ್ದರೆ ಆ ಕ್ರಿಕೆಟರ್ ನಿಮಗೋಸ್ಕರ ನಿಲ್ತಾರೆ. ಸೊ ಇಲ್ಲ ಅಂದರೆ ಕ್ರಿಕೆಟರ್ಗೆ ಅವ್ರದ್ದೇ ಆದಂಥ ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಅದನ್ನು ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಕೊನೆಗೆ ನಾನು ಹೇಳುವಂಥದ್ದು ಇಷ್ಟೇ, ಈಗ ಆಲ್ರೆಡಿ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ವಿರಾಟ್ ಕೊಹ್ಲಿ ಅವರೇ, ವಿರಾಟ್ ಕೊಹ್ಲಿ ಈಸ್ RCB, the face, the soul and the fire, and I'm really expecting one autograph on this. ಆ್ಯಂಡ್ ಆಲ್ಸೋ ನನ್ನ ಕುಂಭಮೇಳವನ್ನು ನಾನು ವಿರಾಟ್ ಕೊಹ್ಲಿ ಅವ್ರಿಗೆ ತೋರಿಸ್ಬೇಕು ಅಂತಲೂ ಒಂದು ಆಸೆ ಪಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಎವ್ರಿಬಡಿ ಸೆಡ್, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ನಾವು ಹೇಳ್ತಾ ಬಂದಿದ್ದೀವಿ. ಆ್ಯಂಡ್ ಈಗ ಈ ಸಲ ಕಪ್ ನಮ್ಮದು ಆಗಿದೆ. ಇದೀಗ ನಾನು ಚೇಂಜ್ ಮಾಡಬೇಕು ಪೋಸ್ಟ್ರ್ ಲಾಸ್ಟ್ ವರ್ಡನ್ನು. ಹಾಂ, ನಮ್ಮದು. ಆ್ಯಂಡ್ ನನ್ನ ವಿಭಿನ್ನತೆನೇ ಅದಿರೋದು. ನಾನು ಆ್ಯಕ್ಚುಲಿ ಎಲ್ಲ ಕ್ರಿಕೆಟರ್ಸ್ಗೆ ಎಲ್ರಿಗೂ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ಸ ಅವ್ರಿಗೊಂದು ನಮ್ಮ ಭಾಷೆನ ಹೇಳ್ಕೊಟ್ಟು ಸ್ಪ್ರೆಡ್ ಮಾಡೋ ಪ್ರಯತ್ನ ಪಡ್ತೀನಿ. ಸೊ ಈ ಸತಿ ವಿರಾಟ್ ಕೊಹ್ಲಿನೇ ಆ ಪ್ರಯತ್ನ ಪಟ್ಟಿದ್ದಾರೆ. AB de Villiers ಹತ್ರ ಮತ್ತು ಕ್ರಿಸ್ ಗೇಲ್ ಹತ್ರ ಅಪ್ಸೆ ನಮ್ಮದೇನೆಯೇ ನಮ್ಮದು ಅಂತಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ವನ್ ದ ವರ್ಲ್ಡ್ ಕಪ್, ವಿ ಹ್ಯಾವ್ ವನ್ ದ IPL ಕಪ್. ಆ್ಯಂಡ್ ಈ ಸತಿ ಕಪ್ಪು ನಮ್ಮದು ಆಗಿದೆ. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ವಿರಾಟ್ ಕೊಹ್ಲಿ, ಬಿಕಾಸ್ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಈಗ ಟೆಸ್ಟ್ ಕ್ರಿಕೆಟಿಂದ ಕೊಟ್ಟಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್. ಇಷ್ಟು ಬೇಗ ಕೊಡಬಾರ್ದಿತ್ತು, ಬಟ್ ಅವ್ರದ್ದೇ ಆದಂಥ ಕಾರಣಾಂತರ ರೀಸನ್ಸ್ಗಳಿಂದ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಇವತ್ತಿನ ಇನ್ಸಿಡೆಂಟ್ ಬಗ್ಗೆ ಒಂದು ಲಾಸ್ಟ್ ಮಾತು ಹೇಳ್ಬಿಟ್ಟು ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆ ಅಪ್ಪು ಸರ್ ತೀರೋದಾಗಲೂ ನಾನೊಂದು ಮಾತನ್ನ ಅಭಿಮಾನಿಗಳಿಗೆ ಹೇಳಿದ್ದೆ, ಒಂದು ಸತಿ ಜೀವ ಅನ್ನುವಂಥದ್ದು ಒಂದು ಸತಿ ನಿಮಗೆ ಬರೋದು, ಮತ್ತೆ ಮತ್ತೆ ಬರೋಲ್ಲ. ನಾನು RCB ಅಭಿಮಾನಿನೇ, ಆದರೆ ನನಗೂ ಮೀಟ್ ಆಗಬೇಕಂತ ಆಸೆ ಇತ್ತು. ಇವತ್ತು ಒಳ್ಳೆ ಸುಗಮ ರೀತಿಯಲ್ಲಿ RCB ಪ್ರೋಗ್ರಾಮ್ ಆಗ್ತಿತ್ತು. ಬಟ್ ಈ ಒಂದು ನುಗ್ಲಿಂದ ಜೀವಗಳು ಹೋಗಿದ್ದಾವೆ. ಸೊ ಹಿಂದೆ ಅಪ್ಪು ಅಣ್ಣ ತೀರೋದಾಗಲೂ ನಾನು ಆಸ್ಪತ್ರೆ ಮುಂದೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ. ಹಿಂದೆ ರಾಜ್ಕುಮಾರ್ ತೀರೋದ್ರು, ಆವಾಗ ಎಷ್ಟೋ ಜೀವಗಳು ಹೋಯಿತು. ಇವತ್ತು ನೀವೆಲ್ಲ ಹಿಂಗೆ ಬಂದು ಜೀವ ಕಳ್ಕೊಂಡು, ನಿಮಗೂ ಒಂದು ತಂದೆ ತಾಯಿ ಅಂತಿರ್ತಾರೆ, ಅವ್ರು ನಿಮ್ಮ ಜೀವ ಕೊಟ್ಟಿರ್ತಾರೆ, ನೀವು ಲೈಫಲ್ಲಿ ಅವ್ರಿಗೆ ಬ್ಯಾಕ್ ಬೋನಾಗಿ ನಿಂತಿರ್ತೀರ. ಇವತ್ತು ಮತ್ತೆ ಈ ಥರದ್ದೊಂದು ಇನ್ಸಿಡೆಂಟ್ಸ್ ಆಗ್ತದೆ. ಸೊ ದಯವಿಟ್ಟು ಫ್ಯಾನ್ಸ್ಗಳು ಶಾಂತ ರೀತಿಯಿಂದ ವರ್ತಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೆ. ಅದೇ ವಿಚಾರವನ್ನು ಈಗಲೂ ಹೇಳ್ತೀನಿ. ಆ್ಯಂಡ್ RCB ಅವರು ಈ ಟೈಮಲ್ಲಿ ಅಭಿಮಾನಿಗಳೇ ದೇವರು ಅನ್ನುವಂಥ ರಾಜ್ಕುಮಾರ್ ವಿಚಾರ ಇದೆಯಲ್ಲ, ಅದನ್ನು ಇವತ್ತು ಸತ್ಯ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂತಂದರೆ ಅವ್ರು ಸಾವು ಹಿಂಗೆ ಆಗ್ತಾಯಿದೆ ಅಂದ್ರೂ ಕೂಡ ಅವರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಥರ. ಆ್ಯಂಡ್ ರಾಜ್ಯ ಸರ್ಕಾರನೂ ಸಹ ಈ ಒಂದು ವಿಚಾರದಲ್ಲಿ ಬೇಕಾದಂಥ ಏನು ಪ್ರೋಗ್ರಾಮ್ಸ್ ಪ್ಲ್ಯಾನ್ ಮಾಡ್ತಾರೆ ಅದನ್ನು ಸ್ವಲ್ಪ ಸಡನ್ ಪ್ಲ್ಯಾನ್ ಮಾಡಬಾರ್ದು. ಯಾಕಂದರೆ ನೆನ್ನೆ ಅಷ್ಟೇ ಮ್ಯಾಚ್ ಆಗಿರೋದು. ಇವತ್ತೇ ಬಂದುಬಿಟ್ಟು ಈ ಥರದ್ದೊಂದು ಪ್ಲ್ಯಾನ್ ಮಾಡಿದ್ರೆ ನೆನ್ನೆ ಫುಲ್ ಹೈಪಲ್ಲಿ ಜನ ಇರ್ತಾರೆ. ಇವತ್ತು ನುಗ್ಲಾಗಿ ಈ ಥರ ಆಗೋದ್ರಲ್ಲಿ ಏನು ವಿಸ್ಮಯ ಅಂತ ಇಲ್ಲ, ಬಟ್ ನಿಜವಾಗ್ಲೂ ತುಂಬ ಕ್ಲೀನಾಗಿ ಪ್ಲ್ಯಾನ್ ಮಾಡಬೇಕಿತ್ತು. ಒಂದಿನ ಡಿಲೇ ಮಾಡಿದ್ರು ಸಹ ಇವತ್ತು ಈ ಥರದ್ದು ಇನ್ಸಿಡೆಂಟ್ ಆಗ್ತಿರಲಿಲ್ಲ, ಈ ದುರಂತ ಆಗ್ತಿರಲಿಲ್ಲ. ಆ್ಯಂಡ್ ಆ 10 ಜೀವಗಳು ಯಾವುದು ಹೋಗಿದ್ದಾವೆ, ಅದಕ್ಕೆ ನಾನು ಲೆಟ್ ದ್ಯಾಟ್ ಸೋಲ್ ರೆಸ್ಟ್ ಇನ್ ಪೀಸ್. ಆ್ಯಂಡ್ ಐ ಥಿಂಕ್ ನಾನು ಇದನ್ನು ನೋಡ್ತಾ ಇಲ್ಲಿ ಬಂದು ಇಂಟರ್ವ್ಯೂ ಕೊಡೋಕ್ಕೂ ಮುಂಚೆ ನನಗೆ ಗೂಸ್ ಬಂಪ್ಸ್ ಬರೋ ಥರ ಬರ್ತಿತ್ತು. ಏನು ಗುರು ಆಗ್ತಾಯಿದೆ ಅಂತ. 18ನೇ IPL, 18 ಜನ ಸಾವುಗೀವಾದರೆ ಹೆಂಗೆ ಅಂತ. ಅದರಿಂದ ನಾನಿವತ್ತು ಈ ವಿಚಾರ ತುಂಬ ಭಾರ ಮನಸ್ಸಿಂದ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಎಷ್ಟು ಖುಷಿ ನನಗೆ RCB IPL ಗೆದ್ದಿರೋದಕ್ಕಾಗಿದೆ, ಅಷ್ಟೇ ದುಃಖ ಮತ್ತು ಬೇಸರ ಆ ಜೀವ ಹೋಗಿರೋದಕ್ಕಾಗಿದೆ. ಯಾಕಂದರೆ ನಮ್ಮದಾಗಲಿ ನಿಮ್ಮದಾಗಲಿ ಇನ್ನೊಬ್ರದ್ದಾಗಲಿ ಜೀವನೇ, ಅದರಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇರುತ್ತೆ, ನಾಳೆ ಏನೋ ಒಂದು ಮಾಡ್ಬೋದು. ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಬ್ರದರ್. ಅದರಿಂದ ಐ ಥ್ಯಾಂಕ್ RCB ಮ್ಯಾನೇಜ್ಮೆಂಟ್ ಫಾರ್ ದಿಸ್ ಡಿಸಿಷನ್. ಆ್ಯಂಡ್ ಸಾಧ್ಯ ಆದರೆ ಇನ್ನೊಂದು ವಾರ ಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡಿ, ಯಾಕಂದರೆ ಅವಾಗೆಲ್ಲ ತಣ್ಣಗಾಗಿರುತ್ತೆ. ಅಭಿಮಾನ ಅಂತೂ ನಿಂತಿರಲ್ಲ, ಬಟ್ ತಣ್ಣಗಾದಾಗ ನೀವು ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರು, ಇದು RCB ಅಭಿಮಾನಿ ಸುಶಾಂತ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಸಂದೇಶ್ ಜೊತೆ ಪ್ರವೀಣ್, ಪವರ್ TV ಬೆಂಗಳೂರು.